ಆ ಒಂದು ಪರಿಣಾಮದಿಂದ ಏನಾಗಿದೆ ಅಂತಂದರೆ, ಸೊ ನೀವೇ ನೋಡಿ. ಸೊ ಇವನ್ನ ನಾವು ಬೇಸಿಗೆಯಲ್ಲಿ ತುಂಬ ಯೂಸ್ ಮಾಡಬೇಕು. ಯಾಕೆ ಅಂದರೆ ಏನೇನು ದೊಂಬರಾಟ ಆಡ್ತಿತ್ತೋ ಗೊತ್ತಿಲ್ಲ ಗಾಯ್ಸ್. ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಎಂಥ ಅನಾಹುತ ಆಗೋಗಿದೆ ಗೊತ್ತಾ. ಹಾಯ್ ಹಲೋ ನಮಸ್ತೆ, ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳ್ತಾ, ಇವತ್ತು ಏನೋ ಸಮಥಿಂಗ್ ಸ್ಪೆಷಲ್ ಮಾಡ್ತಾಯಿದ್ದೀವಿ. ಹಾಗೆ ದಿಢೀರ್ ಅಂತ ನೆನೆಸ್ಕೊಂಡು, ಸೊ ಏನು ಅಂತ ಮುಂದೆ ವಾಚ್ ಮಾಡಿ. ಬೆಳಗ್ಗೆ ನಾನು ಎದ್ದಿರೋದು 7:30 ಎದ್ದಿದ್ದೆ. ಟಿಫನ್ ಎಲ್ಲ ಮಾಡಿ ರೋಗಿಗೆ ಕಳಿಸ್ಕೊಟ್ಟೆ. ಅದಾದಮೇಲೆ ಮತ್ತೆ ಮಲ್ಕೊಂಡು ನಾನೆದ್ದಿರೋದು 12:30 ಎದ್ದು, ಸೊ ಇವಾಗೇ ಓದ್ತಾ ಇದ್ದೀನಿ. 12:30 ಎದ್ದು ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಒಂದು 3:30 ಆಗಿದೆ. ಇಲ್ಲಿ ತನಕ ಓದಿದ್ದೀನಿ. ಅದು ಸಂಡೇ ಎಕ್ಸಾಮ್ ಇರೋದ್ರಿಂದ ಸೊ ಓದ್ತಾ ಇದ್ದೀನಿ. ಹಾಗೆ ಸಮಥಿಂಗ್ ಏನೋ ಮಾಡ್ತಾ ಇದ್ದೀವಿ. ಅಲ್ಲಿ ಇಟ್ಟಿದ್ದೀನಿ ಮಾಡೋಕ್ಕೆ. ಈಗ ಟೀ ಮಾಡ್ಕೊಂಡು ಕುಡಿದ್ವಿ. ನಮ್ಮ ವೀಡಿಯೋಸ್ನ ಹೊಸದಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಅ ನ್ಯೂ ಯೂಟ್ಯೂಬರ್. ಸೊ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ವೀಡಿಯೋಸ್ ಹೇಗಿದ್ದಾವೆ ಅಂತ. ಸೊ ಆಂಟಿ ಇಸ್ ದೇರ್, ಕಾಣ್ತಾ ಇದ್ದಾರೆ ಅನ್ಕೋತೀನಿ. ಆ ಬೇಳೆನ ಕುಕ್ಕರ್ನಲ್ಲಿ ಹಾಕಿಟ್ಟು ಬಂದಿದ್ದೀನಿ. ಅವರು ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಸೊ ಇಬ್ಬರು ಸೇರಿ ಆಮೇಲೆ ಮಾಡಬೇಕು. ಈಗ ನಾನು ಸ್ವಲ್ಪ ಹೊತ್ತು ಓದ್ತೇನೆ. ಇವಾಗಿಂದ ಬೇಸಿಗೆ ಕಾಲ ಅದೇ ಭಯ ಆಗ್ಬಿಟ್ಟೈತೆ ನನಗೆ. ಬೇಸಿಗೆ ಕಾಲದಲ್ಲಿ ಹೆಂಗೆ ಸರ್ವೈವ್ ಆಗಬೇಕು ಅಂತ ನೋಡೋಣ. ಏನೇನು ದೊಂಬರಾಟ ಆಡ್ತಿತ್ತೋ ಗೊತ್ತಿಲ್ಲ. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಬಿಸಿಲು ನಮ್ಮೂರಲ್ಲಿ. ಸೊ ನೋಡುವ. ಅವನಿಗೆ 5 ರೂಪಾಯಿ ಕೊಡಾಕ ಒಂದು 2 ನೀರನ್ನು ಕುಡ್ಕೊಂಬರ್ತದ. ನೀರು ಖಾಲಿ ಮಾಡಿ 4-5 ಅದು ಬಂದ್ ಮಾಡಿಬಿಡ್ಲಾ? ಅಷ್ಟೇನು ಸ್ವಲ್ಪ ಮೆತ್ತಗಾದ್ರೆ ಸಾಕಲ್ಲ. ಇದು ಚಿಯಾ ಸೀಡ್ಸ್ ಅಂತ ಕರೀತಾರೆ, ಅಂದರೆ ಕಾಮಕಸ್ತೂರಿ ಬೀಜ. ಸೊ ಇವನ್ನ ನಾವು ಬೇಸಿಗೆಯಲ್ಲಿ ತುಂಬ ಯೂಸ್ ಮಾಡಬೇಕು. ಯಾಕೆ ಅಂದರೆ ಇವನ್ನ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಹೊಟ್ಟೆ ತಂಪಾಗಿರುತ್ತೆ. ಹಾಗಾಗಿ ನಾವು ನಾರ್ಮಲ್ ಸಕ್ಕರೆಗಿಂತ ಕಲ್ಲು ಸಕ್ಕರೆನೇ ಹಾಕಿ ಯೂಸ್ ಮಾಡಿ ಕುಡಿಬೇಕು. ಇದರಲ್ಲಿ ಕಲ್ಲು ಸಕ್ಕರೆ ಮತ್ತು ಚಿಯಾ ಸೀಡ್ಸ್ ಹಾಕಿದ್ದೀನಿ. ನಮ್ಮ ರೋಯಿ ಬರೋ ಟೈಮ್ ಆಗಿದೆ. ಸೊ ರೋಯಿಗೆ ಇದು ತುಂಬ ಇಷ್ಟ. ಸೊ ಅವನು ಜಾಸ್ತಿ ನೀರೇ ಕುಡಿಯಲ್ಲ. ಅದರಲ್ಲಿ ಬೇರೆ ಇವತ್ತು ನೀರು ಬಿಟ್ಟೋಗಿದ್ದಾನೆ, ತುಂಬಿಕೊಂಡು ನೀರು ಬಿಟ್ಟೋಗಿದ್ದಾನೆ. ಹಾಗಾಗಿ ಬೇಜಾರಾಗ್ತಿದೆ. ಅವನು ಬೇರೆ ಇಂಟ್ರೋವರ್ಟು. ಅವನೇನು ಇಸ್ಕೊಂಡು ಕುಡಿತಾನೋ ಬೇರೆಯವ್ರ ಹತ್ರ ಅಂತ ಬೇಜಾರಾಗ್ತಿದೆ. ಹಾಗಾಗಿ ಅವನಿಗೋಸ್ಕರ ಮಾಡಿಟ್ಟಿದ್ದೀನಿ. ಬಂದಮೇಲೆ ಕೊಡಬೇಕು ಅವನಿಗೆ. ಸೊ ಇಲ್ಲಿ ನೋಡಿ, ಬೇಳೆನ ಹಾಕಿದ್ದೀನಿ. ಇನ್ನೊಂದು ಸೀಟಿ ಬರಬೇಕು. ತೆಗೆದು ನೋಡಿದೆ ಇನ್ನೂ ಕುದಿರಲಿಲ್ಲ. ಹಾಗಾಗಿ ಹಾಗೇನಿಟ್ಟಿದ್ದೀನಿ.
ನೋಡಿ ಗಾಯ್ಸ್, ನೋಡಿ ಕುದ್ದಿದ್ದಾವೆ ಈಗ. ಸೊ ಕುದ್ದಿದ್ದಾವೆ. ಮುಂಚೆ ಆಫ್ ಮಾಡಿದಾಗ ಒಂದು 4 ಸೀಟಿ ಕೂಗಿಸಿ ಆಫ್ ಮಾಡಿದ್ದೆ. ಏನಾಗಿತ್ತು, ಕುದ್ದಿರಲಿಲ್ಲ. ಸೊ ಈಗ ಬೆಟರ್ ಈಸಿಯಾಗಿ ಇದಾಗುತ್ತೆ. ಸೊ ಇವತ್ತೊಂದು ಸ್ವಲ್ಪ ಅರ್ಧ ಮಾಡ್ತೀವಿ, ನೆಕ್ಸ್ಟು ಅರ್ಧನ ಎತ್ತಿಟ್ಟಿರ್ತೀನಿ, ಹೇಗಾದರೂ ಮಾಡೋಣ. ಮೊನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಹಾಗಾಗಿ ಡಬ್ಬಿಗಳನ್ನೆಲ್ಲ ತೊಳೆದಿಟ್ಟಿದ್ವಿ. ಅದಕ್ಕೆ ಸೊ ಆ ಡಬ್ಬಿಗಳಲ್ಲಿರುವಂತಹ ಪದಾರ್ಥಗಳನ್ನು ಹಾಕಬೇಕಾದ ಕೆಲಸ ನನಗೀಗ ಒದಗಿ ಬಂದಿದೆ. ಸೊ ಹಾಕ್ತಾಯಿದ್ದೀನಿ. ಇದೆಲ್ಲ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ ಯೂಸ್ ಆಗುವಂಥ ಒಗ್ಗರಣೆ ಕೊಡುವಂತಹ ಪದಾರ್ಥಗಳು: ಕಡಲೆಬೇಳೆ, ಉದ್ದಿನಬೇಳೆ, ಕೆಳಗೆ ಇಟ್ಟುಬಿಡೋದು, ಅದ್ರ ಮೇಲೆ ಜೀರಿಗೆ. ಮುಂಚೆ ಎಲ್ಲ ಒಂದೊಂದು ಐಟಮು ಒಂದೊಂದು ಡಬ್ಬಿಲಿ ಇಡ್ತಾಯಿದ್ದೆ. ಅದನ್ನು ತೆಗೆದ್ಬಿಟ್ಟು ಹಾಕೋಕ್ಕೆ ಬೇಜಾರು. ಹಾಗಾಗಿ ಇದನ್ನು ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡೆ. ಎಲ್ಲನೂ ಒಂದೇ ಕಡೆ ಇದ್ದರೆ ನನಗೆ ತಗೊಳ್ಳೋಕ್ಕೆ, ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಲೇಜಿ ಪರ್ಸನ್ ರೈಟ್, ದಟ್ಸ್ ವೈ. ಸೊ ಇದು ಮಸಾಲೆ ಐಟಮ್ಸ್ ಇವೆಲ್ಲ ಯಾವಾಗಾದರೂ ಪಲಾವು, ಚಿಕನ್ನು ಈ ಥರದ್ದೆಲ್ಲ ಮಾಡಿದಾಗ ಯೂಸ್ ಆಗುತ್ತೆ. ಸೊ ಇದು ಎಲ್ಲ ಒಂದು ಡಬ್ಬಿ ಹಾಕಿದ್ದೀನಿ. ಇಲ್ಲ ಮೊನ್ನೆ ಉಳಿದಿದ್ದವು ಸಿಗುತ್ತೆ. ಅವು ಎಲ್ಲಿಗೆ ಹೋದ್ವೆ? ನಾವು ಆಕಳ ತಿಂದಿದ್ದು ಮಂಡಾಳ ಚಲ್ದ. ಸೊ ಇವನ್ನೆಲ್ಲ ಹಾಕಿ ಹಿಂದಕ್ಕಿಟ್ಟೆ. ಇದು ಕೂಡ ಪಲಾವ್ ಎಲೆ ಒಂದು ಸೆಟ್ ಹಾಗೆ ಇತ್ತು. ಸೊ ಇದನ್ನು ಹಾಕಿಟ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಸೊ ಇದು ಒಂಥರ ತುಂಬ ಚೆನ್ನಾಗಿ ಇಷ್ಟ ನನಗೆ ಸ್ಮೆಲ್ ಇದ್ರದ್ದು. ಬಟ್ ರೋಗಿ ಇದ್ಯಾಕೆ ಹಾಕ್ತಿರ್ತೀಯ ಎಲೆ ಅಂತಿರ್ತಾನೆ. ಇದು ಯಾವುದೋ ಎಲೆ ತಂದು ಹಾಕ್ತಿಲ್ಲ ಅಡುಗೆಗೆ ಅಂತಿರ್ತಾನೆ ಅವನು. ಸೊ ಇಷ್ಟು ಆರ್ಗನೈಸ್ ಎಲೆಗಳು ಅಮ್ಮ ತಗೋಬೇಕಾದ್ರೆ ನಾನು ಹಾಗೆ ಅನ್ಕೋತಿದ್ದೆ, ಈ ಕಟ್ಟಿಗೆನೆಲ್ಲ ಯಾಕೆ ತಗೋತೀಯ ಅಂತ. ಎಲ್ಲ ಒಂದೇ ಕಡೆ ಹಾಕಿರ್ತೀನಿ ಅಂದರೆ ಒಂದೊಂದೇ ತಗೊಳಕ್ಕೆ ಬೇಜಾರು ನನಗೆ. ಸೊ ಲೇಜಿ ಪೀಪಲ್ಲು ಇದೇ ಥರನೇ ಐಡಿಯಾ ಮಾಡ್ತಾರೆ, ನನ್ನ ಥರ ಒಂದೇ ಕಡೆ ಸಿಗುತ್ತೆ. ಸೊ ಲೇಜಿ ಪೀಪಲ್ ಆಗಿರೋದ್ರಿಂದ ದುಡ್ಡು ಕೂಡ ಉಳಿಸ್ಬೋದು. ಓಕೆ, ಇದನ್ನೆಲ್ಲ ಮತ್ತೆ ಎತ್ತಿಡಬೇಕು ನೀಟಾಗಿ, ಎಲ್ಲ ಮೆಸ್ಸಿ ಆಗಿದೆ. ಸೊ ಈಗ ಲೇಜಿ ಪೀಪಲ್ ಏನು ಅಡ್ವಾಂಟೇಜ್ ಅಂತಂದರೆ, ಅವನು ಒಂದು ಕಷ್ಟದ ಕೆಲಸವನ್ನು ಕೊಟ್ಟರೆ ಅದನ್ನು ಹೆಂಗೆ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ಕಂಡುಹಿಡ್ಕೊಂಡು ಈಸಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಸೊ ಅದೇ ಹಾರ್ಡ್ ವರ್ಕ್ ಅಂತ ಹಾರ್ಡ್ ವರ್ಕರ್ ಇರ್ತಾರಲ್ಲ, ಅವರು ಒಂದೇ ಮೆಥಡಲ್ಲೇ ಹೋಗ್ತಾ ಇರ್ತಾರೆ. ಬಟ್ ನಾವು ಲೇಜಿ ಪೀಪಲ್, ನಾವು ಹಿಂಗೆ ಮಾಡಿದ್ರೆ ಇಷ್ಟು ಈಸಿ ಆಗುತ್ತೆ ಅಂತ ಮಾಡ್ತಾಯಿರ್ತೀವಿ. ಸೊ ಮತ್ತು ಇನ್ನೊಂದು ಏನಂದರೆ, ದುಡ್ಡು ಕೂಡ ತುಂಬ ಉಳಿಸ್ತೀವಿ ನಾವು. ಹಂಗಾಗಿ ಲೇಜಿ ಪೀಪಲ್ ಆಗಿರೋದಕ್ಕೆ ನನಗಂತೂ ಪ್ರೌಡ್ ಫೀಲ್ ಇದೆ. ಇಷ್ಟು ಅಂತ ಕಾಣಿಸುವೆ ಕಾಣಬಾರದು ಸಂಗಾತಿ.
ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಎಂಥ ಅನಾಹುತ ಆಗೋಗಿದೆ ಗೊತ್ತಾ. ಏನಾಗಿದೆ ಅಂದರೆ ನಾ ಹೇಳಿದ್ನಲ್ಲ 2 ವಿಸಲ್, ಆ ಒಂದು ಪರಿಣಾಮದಿಂದ ಏನಾಗಿದೆ ಅಂತಂದರೆ, ಸೊ ನೀವೇ ನೋಡಿ. ಪಾನ್ಕ ಆದಂಗೆ ಆಗಿದೆ, ಫುಲ್ ಸ್ಮೂತ್ ಆಗಿದೆ. ಸೊ ಅದಕ್ಕೆ ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಏನಾಗುತ್ತೆ ನೋಡೋಣ ಅಂತ. ಅದೇನಾದರೂ ಗಟ್ಟಿ ಆಗಿಲ್ಲ ಅಂದರೆ ಇನ್ನೊಂದು ಚೂರು ಬೇಳೆ ಇದು ಮಾಡಿ ಮಾಡ್ತೀನಪ್ಪ, ಅದಕ್ಕೇನು ಅಲ್ವಾ. ಬಟ್ ನಮ್ಮ ಅಣ್ಣನಿಗೆ ದಿಢೀರಂತ ಮಾಡಿಕೊಡ್ಬೇಕಾಗಿತ್ತು. ಈಗ ತೆಗಿತೀವಲ್ಲ, ಹಾಂ ನೋಡು ಒಂದ್ಸತಿ. ತಂಗಾಳಿಯಲ್ಲಿಂದ ಪರವಾಗಿಲ್ಲ, ಎಲ್ಲ ಸ್ವಲ್ಪ ಇನ್ನೂ ಆಗ್ಲಲ್ಲ, ಪರವಾಗಿಲ್ಲ, ಆತತ್ತಲ್ಲ. ಆತ ನೋಡಿದ್ರೆ ಜಲ್ಲಿ ತಿನ್ಬೇಕಂತ ಆತದನ್ನು ನಾವು ನೋಡಿದ್ರೆ ಬರ್ತಾನೆ ನೀನು ಮಾಡಿದ್ರೆ ನಾನು ನೋಡಿದ್ರೆ ಹೆಂಗೆ ಮಾಡ್ಕೊಂತೀನಿ. ಶಟ್ ಊಟ ಆಗಿದ್ರೆ ಬೇಯಿಸಿರ್ತಾರೆ. ಹಾಂ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗೆ ಒಂಚೂರು ಹಿಟ್ಟು ಹಾಕಿದ್ದಾರೆ ಅಷ್ಟೇ. ಬಟ್ ತುಂಬ ಟೇಸ್ಟಿಯಾಗಿ ಬಂದಿದ್ವು. ಸ್ವಲ್ಪ ಹಿಟ್ಟು ಹಾಕಿದ್ದಾರೆ ಮಿಕ್ಸ್ ಮಾಡೋಕ್ಕೆ, ಸ್ವಲ್ಪ ಏನದು ಹದ ಬರಲಿ ಅಂತ. ಬಟ್ ಡೀಪ್ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಈಕಿ ನಮ್ಮ ಶಾರದಾ, ಇಲ್ಲ ಅಂದರೆ ಇದು ನಮ್ಮ ಕೊಬ್ಬರಿ. ಜಗ್ಗಿ ಜನ ಮಾಡ್ತಾರೆ, ಜಗ್ಗಿ ರೊಕ್ಕ. ನಾ ಈ ಕಡೆ ಕೊಬ್ಬರಿ ಮಸಾಲನ ಹಾಕೋತಾ ಇದ್ದೀನಿ. ಕೊಬ್ಬರಿ ಮಸಾಲ ಹಾಕ್ಕೊಂಡು ಹೋಳಿಗೆ ಸರ್ವ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆಂಟಿ ಈ ಕಡೆ ಇದು ಮಾಡ್ತಾ ಇದ್ದಾರೆ, ನಾನಿಲ್ಲಿ ಹೋಳಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಣ್ಣೆಲಿ ಏನೋ ಇದೆ ಹಾಗೆ ಹಾಕ್ತಾ ಇದ್ದಾಳೆ, ನೋಡಿ ನಾನು ಕೂಡಿ. ಅದು ಮೊನ್ನೆ ಏನೋ ಕರೆದಿದ್ನಲ್ಲ ಗೈಸ್, ನೈಟ್ ಟೈಮ್, ಶಿವರಾತ್ರಿ ದಿನ ಬಜ್ಜಿ ಹಾಕಿದ್ನಲ್ಲ, ಸೊ ಅದು ಅಷ್ಟೇ. ಸೊ ನೋಡಿ ಹೋಳಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನನಗೂ ಬರಲ್ಲ, ಬಟ್ ನಮ್ಮ ಅಕ್ಕನಿಗೆ ಕೇಳಿ ನಾನು ಹೋಳಿಗೆ ಸರ್ವ್ ಮಾಡ್ತಾ ಇರೋದು. ನಂದು ಇನ್ನೊಂದು ಸ್ಪೆಷಲ್ ಸ್ಕಿಲ್ ಏನಂತಂದರೆ, ಇದುವರೆಗೂ ನಾನು ಅಡುಗೆನ ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡೇ ಇಲ್ಲ. ಎಲ್ಲವೂ ಯೂಟ್ಯೂಬಲ್ಲೇ ನೋಡಿ ಮಾಡೋದು. ಅದು ಯೂಟ್ಯೂಬಲ್ಲಿ ನಾನಾ ಥರದ ಅಡುಗೆಗಳು ಬರ್ತವೆ, ಬಟ್ ಅದರಲ್ಲಿ ಹುಡುಕಿ ಅವ್ರು ಹಾಕೋ ಇಂಗ್ರೀಡಿಯೆಂಟ್ಸ್ ನೋಡ್ತೀನಿ, ಚೆನ್ನಾಗಿ ಆಗುತ್ತೆ ಅಂತ ನನಗೆ ಅನಿಸ್ಬೇಕು, ಅಂಥದ್ದನ್ನು ನೋಡಿ ಮಾಡ್ತೀನಿ. ಬಟ್ ಫೈನಲಿ ಚೆನ್ನಾಗಿ ಬಂದಿರುತ್ತೆ. ನೀನೇ ನಾಯ ತಿನ್ನಕ್ಕೆ ನನಗೆ? ಹೌದೌದು, ನೀನು ನನ್ನ ನಾಯಿ. ಇದು ಇಡು, ಗೊತ್ತೈತಿ. ಜೋರಿಡ್ಲ? ಜೋರು ಚಿನ್ನಿ ಹೋಮ್ವರ್ಕ್ ಆಯ್ತಾ? ಅನ್ಬೋಡ್ದು ಒಮ್ಮೊಮ್ಮೆ ಅನ್ಬೇಕು. ಶಾರು ಅನ್ಬೇಕು, ಶಾರು. ನಾನು ನಾಯಿ ಅಂತೀನಿ. ಧೋನಿ ನಂದಮ್ಮ ಇರ್ತಾರ, ಇರುವಂತೆ. ಊಟ ಮಾಡೋದು ಹೋಗಲ್ಲ, ಊಟ ಮಾಡೋದು ಎಲ್ಲ ಫೋಟೋ ಕಳಿಸ್ಬೇಕು ನನಗೆ, ಏನ? ಫೋನ್ ಇಟ್ಕೊಂಡ್ಬಿಟ್ಟ, ನಾನು ಫೋನ್ ಕೇಳ್ದ ಅಪ್ಪ. ಹಾಂ, ಉಣ್ತೀನಿ ಅಂದ್ರೆ ಐಸ್ ಕೇಳ್ತಾರ. ಮತ್ತೆ ಐಸ್ ಕೊಟ್ಟು ಮ್ಯಾಗ ಫ್ರಿಜ್ನಾಗ ಇಟ್ಟು ಆಗುಂಡ ನೋಡ್ದಾ ಹಿಂಗ ಆಡ್ಸ್ತಾನ ನನಗೆ. ಇನ್ನೊಂದ್ಸತಿ ನನಗೆ ಫೋಟೋ ಎಲ್ಲ ಕಳಿಸ್ಬೇಕು, ಊಟ ಮಾಡೋದು ಎಲ್ಲ. ನೀನೇನು ಮಿನಿಸ್ಟರ್ ಏನು? ಹೌದು. ನಾನು ಕಳಿಸ್ಲಿ? ನೀನಲ್ಲ, ಧೋನಿ ಕಳಿಸ್ತಾನೆ. ನಿನಗೆ ಕಳ್ಸೋಕ್ಕೆ ಬರೋಕ್ಕಲ್ಲ, ಸಣ್ಣ ನಾಯಿ.
ನೀನು ಕಳ್ಸೋದು ಬೇಡ, ನಾವು ಕಳ್ಸ್ತೀವಿ ಸುಮ್ಮನೆ. ಹಬ್ಬ ಬಂದ್ಮೇಲೆ ಪೂಜೆನೇ. ಊಟ ಮಾಡಕ್ ಕೊಡಕ್ಕಲ್ಲ ಧೋನಿಗೆ. ಏ ಬರ್ತೀನಿ. ಯಾಕ ಏನಿಲ್ಲ, ಮಾಡಿದ್ರೆ ಬಜಾರದ ಎದ್ದಿದ್ದು ಲೇಟನ ತಿನ್ಬೇಕಲ್ಲ. ಚೆನ್ನಾಗಿ ಮಾಡ್ಬೋದು, ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ. ಏನು ಬಜಾರ್ ಕೊಟ್ಟಿದ್ದು ಕೊಟ್ಟು ಮತ್ತೆ ಬಜಾರ್ ಕೊಡ್ತಾನೆ. ಮತ್ತೆ ಅದಕ್ಕೆ ಬಂದು ಎಲ್ಲ ಚಿತ್ರಾಟ ಯಾವ್ದೊಂದು ಸಾಗನ್ ಬರ್ತಾರೆ ಅಮ್ಮ. ಯಾರು ಇರಲ್ಲ ಫ್ರೆಂಡ್. ಕುಂಟ ಇರೇನೇನು ಕುಂಟ. ಶೋ ಮಿ ಯುವರ್ ಬ್ಯೂಟಿಫುಲ್ ಫೇಸ್. ಹೋಗಲೇ ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಅದರಲ್ಲಿ ಹೋಳಿಗೆ ಸಾರಂತೂ ಸಖತ್ ಟೇಸ್ಟಿಯಾಗಿತ್ತು. ಇದು ಕರಿಗಡುಬು ಅಂತಂದರೆ ಸ್ವಲ್ಪ ಸ್ಮೂತಿಯಾಗಿತ್ತು ಒಳಗಡೆ ಹೂರಣ, ಅಷ್ಟು ಬಿಟ್ಟರೆ ಟೇಸ್ಟಿಯಾಗೇ ಇದ್ವು. ಇದು ತುಪ್ಪ ಅಂಗಡೀಲಿ ತಂದಿರೋದು ಚೆನ್ನಾಗೇ ಇಲ್ಲ. ನಾನು ಮನೇಲಿ ಮಾಡಿರೋ ತುಪ್ಪ ಖಾಲಿ ಆಗಿಬಿಡ್ತು. ಜಸ್ಟ್ 20 ಡೇಸಲ್ಲೇ ಖಾಲಿ ಮಾಡಿದ್ದೀನಿ ಆ ಒಂದು ಫಸ್ಟ್ ವ್ಲಾಗಲ್ಲಿ ಮಾಡಿರೋ ತುಪ್ಪನ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹೋಳಿಗೆ ಸಾರು. ತುಂಬ ಚೆನ್ನಾಗಿ ಮಾಡಿದ್ದೆ. ನಾನು ಮಾಡಿರೋದು ಅಂತ ಹೇಳ್ಕೊತಾ ಇಲ್ಲ, ಬಟ್ ಹೋಳಿಗೆ ಸಾರು ಒಂಥರ ಹುಳಿ ಹುಳಿ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಅಕ್ಕ ಹೇಳ್ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹಾಗೆ ಮನಸ್ಫೂರ್ತಿಯಾಗಿ ತಿಂದೆ ಊಟನ. ಸಕ್ಕತ್ತಾಗಿತ್ತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಊಟ ಇಲ್ಲ, ಭರ್ಜರಿಯಾಗಿ ಊಟ ಎಲ್ಲ ಆಯಿತು. ಸೊ ಈಗ ಸ್ವಲ್ಪ ಓದ್ಕೊಂಡು ಮಲ್ಕೋಬೇಕು. ಸೊ ಬಾಯ್ ಬಾಯ್, ಟೇಕ್ ಕೇರ್.